ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗುಡ್ ಮಾರ್ನಿಂಗ್, ಬ್ಲೆಸ್ಡ್ ಮಾರ್ನಿಂಗ್. ಈ ದಿನ ಲೈವ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದೇವರು ಒಳ್ಳೆಯವನು. ಈ ದಿನ ಕಳೆದ ದಿನ ನಾವು ನಮ್ಮ ಕರ್ತನಾದ ಯೇಸುವಿನ ದಾರಿಯ ಬಗ್ಗೆ ಕರ್ತನಾದ ಯೇಸುವಿನ ಮಾರ್ಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸೊ ದಾರಿ ಅಥವಾ ಮಾರ್ಗ, ನಮ್ಮ ಕರ್ತನಾದ ಯೇಸುವಿನ ಮಾರ್ಗ ಯಾವುದು, ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅದು ಹಳೆ ಒಡಂಬಡಿಕೆಯಿಂದ ನಾವು ಪ್ರಾರಂಭ ಮಾಡಿದ್ದೆವು. ಮೋಶೆಯ 3ನೇ ಅಧ್ಯಾಯ 3ನೇ ವಚನ, ವಿಮೋಚನಾ ಕಾಂಡ, ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇವತ್ತು ಅದನ್ನು ಕಂಟಿನ್ಯೂ ಮಾಡುವ ಬಹಳ ಸುಂದರವಾದ ಮಾರ್ಗ. ಆ ಮಾರ್ಗದಲ್ಲಿ ನಡೆದರೆ ನಮ್ಮ ಪ್ರಾಣಕ್ಕೆ, ಸೋಸಿಗೆ ವಿಶ್ರಾಂತಿ ಇರ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾಗಿ ಅದು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕರ್ತನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದಾನೆ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ದೇವರು ನಮ್ಮಲ್ಲಿ ವಾಸಿಸ್ತಾ ತಿರುಗಾಡ್ತಾ ಇದ್ದಾನೆ. ಆತನ ನಮ್ಮ ತಂದೆ, ನಾವು ಆತನ ಮಕ್ಕಳು. ನಾವು ದೇವರಿಂದ ಹುಟ್ಟಿದವರು. ನಾವು ದೇವರಿಂದ ಹುಟ್ಟಿದವರಾದ ಕಾರಣ ನಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು. ನಾವು ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೇವೆ. ಕಮಾನ್, ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆ ಆದ ದೇವರೇ, ಈ ದಿನ ನಿನ್ನಿಂದ ನೇಮಕವಾದ ದಿನ. ಈ ದಿನವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಮುಂಜಾನೆ ವೇಳೆ ನಿನ್ನ ಸನ್ನಿಧಾನದಲ್ಲಿ ಇದ್ದುಕೊಂಡು ಪ್ರಾರ್ಥಿಸುತ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ, ದೊರೆಯುವುದೆಂಬುದಾಗಿ ಹೇಳಿದಿ ಸ್ವಾಮಿ. ಎಸ್ ಲಾರ್ಡ್, ನಾವು ನಿನ್ನಲ್ಲಿದ್ದೇವೆ, ನೆಲೆಗೊಂಡಿದ್ದೇವೆ. ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದೆ. ಕರ್ತನೆ, ಈ ಮುಂಜಾನೆ ವೇಳೆ ನಮ್ಮ ಕಣ್ಣುಗಳು ಕಂಗೊಳಿಸಲಿ, ಎನ್ಲೈಟನ್ ಆಗಲಿ. ನೀನು ನಮಗೆ ಇಟ್ಟಿರುವಂಥದ್ದು ನಮಗೆ ಪ್ರಕಟವಾಗುವಂತೆ ಪ್ರಕಟಣಾ ಜ್ಞಾನವುಳ್ಳ ಆತ್ಮನಿಂದ ನಡೆಸಲ್ಪಟ್ಟು ಪ್ರತಿಯೊಂದು ನಮಗೆ ಅರ್ಥವಾಗುವಂತೆ ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಈ ದಿನ ಮುಂಜಾನೆ ವೇಳೆ ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನಿನಗೂ ನಿನ್ನ ವಾಕ್ಯಕ್ಕೂ ನಿನಗೂ ನಿನ್ನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇವೆ. ಅದು ನಮ್ಮನ್ನು ನಡೆಸುತ್ತದೆ, ಅದು ನಮ್ಮನ್ನು ಮೇಲಕ್ಕೆ ಎತ್ತುತ್ತದೆ, ಅದು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತದೆ, ಅದು ನಮ್ಮನ್ನು ಸಮಾಧಾನದಲ್ಲಿ ನಡೆಸುತ್ತದೆ. ಈ ದಿನ ಸಮಾಧಾನದ ದಿನ. ಈ ದಿನದಲ್ಲಿ ನಾವು ಸಮಾಧಾನದಲ್ಲಿ ಜೀವಿಸುತ್ತೇವೆ, ಸಮಾಧಾನದಲ್ಲಿ ನಡೆಯುತ್ತೇವೆ. ನಾವು ಸಿಟ್ಟಿಗೆ ಒಳಗಾಗುವುದೇ ಇಲ್ಲ ಸ್ವಾಮಿ. ಎಲ್ಲರೂ ನಮ್ಮೊಂದಿಗೆ ಸಮಾಧಾನದಲ್ಲಿ ಇರುತ್ತಾರೆ. ನಾವೆಲ್ಲರಿಂದ ದಯೆಯನ್ನು ಹೊಂದಿದ್ದೇವೆ. ನಾವೆಲ್ಲರಿಗೂ ಬೇಕಾದವರಾಗಿದ್ದೇವೆ. ಜನರು ನಮ್ಮ ವಿಷಯವಾಗಿ ಏನು ಹೇಳ್ತಾರೆ ಅದು ನಾವು ಅಲ್ಲವೇ ಅಲ್ಲ ಸ್ವಾಮಿ. ನೀನು ನಮ್ಮ ಕುರಿತಾಗಿ ಏನು ಬರೆದಿದ್ದಿ ಅದೇ ನಾವು ಆಗಿದ್ದೇವೆ. ನಮ್ಮ ಈ ಭೂಲೋಕದ ಎಲ್ಲ ಚಿಂತಾ ಭಾರಗಳನ್ನು ನಿನ್ನ ಮೇಲೆ ಹಾಕುತ್ತೇವೆ ಸ್ವಾಮಿ. ಅದನ್ನು ಹೊರಲು ನೀನೇ ಶಕ್ತನು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ನಿನ್ನ ಮಕ್ಕಳು, ನಾವು ನಿನ್ನ ಪ್ರಜೆಗಳು, ನಾವು ನಿನ್ನ ಜನಾಂಗವಾಗಿದ್ದೇವೆ. ನಮ್ಮನ್ನು ಕನಿಕರಿಸಿದ್ದಿ, ಕನಿಕರವುಳ್ಳ ತಂದೆ, ನಮ್ಮನ್ನು ಕನಿಕರಿಸಿದ್ದಿ. ನಮ್ಮ ಮೇಲೆ ನಿನ್ನ ಅಪಾರ ಕನಿಕರವನ್ನಿಟ್ಟಿದ್ದಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಬೋಧಿಸುವಾಗ ನಿನ್ನ ದಾರಿಯ, ನಿನ್ನ ಮಾರ್ಗ, ನಿನ್ನ ಬಾಗಲು, ನೀನು ನಮಗೆ ಕೊಟ್ಟಿರುವಂಥ ದಾರಿ, ನೀವು ನಮಗೆ ತೆರೆದಂಥ ದಾರಿ, ನೀವು ನಮಗೆ ಇಟ್ಟಿರುವಂಥ ಮಾರ್ಗ, ಅದರಲ್ಲೇ ನಾವು ನಡೆಯಬೇಕು ಎಂಬ ಸತ್ಯಾಂಶವನ್ನು ನಾವು ಇನ್ನೂ ಕೂಡ ಆಳವಾಗಿ ತಿಳಿದುಕೊಳ್ಳುವಂತೆ ಸ್ವಾಮಿ. ಈ ಸತ್ಯಾಂಶಗಳನ್ನು ಅನೇಕರಿಗೆ ಅದು ರೀಚ್ ಆಗುವಂತೆ, ಅನೇಕರು ಈ ಸಂದೇಶವನ್ನು ಕೇಳುವಂತೆ, ಅವರ ಜೀವಿತಗಳು ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆಸಲ್ಪಡುವಂತೆ, ಕೇಳುವ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆಸಲ್ಪಡುವಂತೆ ತಂದೆ, ಈ ಸತ್ಯ ಅನೇಕರಿಗೆ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇದು ನಿನ್ನಿಂದ ನೇಮಕವಾದ ದಿನ. ಈ ಕಾರ್ಯಕ್ರಮ ನಿನ್ನಿಂದ ನೇಮಕವಾದ ಕಾರ್ಯಕ್ರಮವಾಗಿದೆ. ಈ ಕಾರ್ಯವು ನಿನ್ನಿಂದ ನೇಮಕವಾದ ಕಾರ್ಯವಾಗಿದೆ ತಂದೆ. ನಿನಗೆ ಸ್ತೋತ್ರ. ನೀನು ಹೇಳಿದ ಮೇಲೆ ನಡೆಸುವಾತನು ನೀನೇ. ನಿನ್ನ ಕೃಪಾಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ,
ನಿನ್ನೆ ಮಾತನಾಡ್ತಿದ್ರೆ, ಮೋಶೆ ತುಂಬಾ ವರ್ಷದಿಂದ 40 ವರ್ಷದಿಂದ ಆತನ ದಾರಿಯಲ್ಲೇ ನಡೀತಾ ಇದ್ದ, ಆತನ ಮಾರ್ಗದಲ್ಲೇ ನಡೀತಿದ್ದ. ಆತನು ಮತ್ತು ಆತನ ಮಾವನ ಮಾರ್ಗದಲ್ಲಿ, ಮಾವನು ತೋರಿಸಿಕೊಟ್ಟ ಮಾರ್ಗ, ದಿನಾಲು ಆತನ ಹಾದು ಹೋಗುವ ಮಾರ್ಗ, ಅದರಲ್ಲಿ ನಡೀತಿದ್ದ. ಬಟ್ ಒಂದು ದಿವಸ ಇಸ್ರಾಯೇಲ್ಯರು, ದೇವರು ವಾಗ್ದಾನ ಮಾಡಿದ ಅಬ್ರಾಮನಿಗೆ 400 ವರ್ಷಗಳ ನಂತರ ಅವರನ್ನು ಆಸ್ತಿವಂತರನ್ನಾಗಿ ಮಾಡಿ ವಾಗ್ದಾನ ಮಾಡಿದ ಸ್ಥಳಕ್ಕೆ ನಾನು ನಡೆಸಿಕೊಂಡು ಹೋಗ್ತೇನೆ. ಆದರೆ 30 ವರ್ಷ ಲೇಟ್ ಆಯಿತು. ಒಂದು ಸೈಡ್ನಲ್ಲಿ ಮೋಶೆ ಸಿದ್ಧ ಆಗಿರಲಿಲ್ಲ, ಮತ್ತೊಂದು ಭಾಗದಲ್ಲಿ ಇವರು ಮೊರೆ ಇಡಲಿಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಲೇ ಇಲ್ಲ, ಇವರ ಕೂಗು ದೇವರಿಗೆ ಕೇಳಿಸಲೇ ಇಲ್ಲ, ಇವರ ನರಳಾಟವನ್ನು ದೇವರು ನೋಡಲೇ ಇಲ್ಲ. ಯಾವಾಗ ಇವರ ಕೂಗು, ಇವರ ಗೋಳು ದೇವರಿಗೆ ಮುಟ್ಟಿತೋ ಅದು ನರಳಾಟವಾಗಿ ಕಂಡುಬಂತು. ಆಗ ದೇವರು ಅಬ್ರಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು 400 ವರ್ಷಗಳ ಬಳಿಕ ನಾನು ಅವರನ್ನು ಕರೆತರ್ತೇನೆ ಎಂಬುದಾಗಿ ಹೇಳಿದಂಥದ್ದು, ಆ 430ನೇ ವರ್ಷಕ್ಕೆ ಇವರ ಕೂಗು ದೇವರಿಗೆ ಮುಟ್ಟಿದಾಗ, ಆ ಸೈಡ್ನಲ್ಲಿ ಮೋಶೆ 40 ವರ್ಷ ಎಲ್ಲವನ್ನು ಬಿಟ್ಟು ಕುರಿಗಳನ್ನು ಮೇಯಿಸಿ ಎಲ್ಲ ಪ್ರತಿಭೆ ಅದೆಲ್ಲ ಒಳಗೆ ಇದೆ, ಅದು ಎಲ್ಲ ಆ ಒಂದು ಗರ್ವ, ಆ ಒಂದು ಗೌರವ ಎಲ್ಲವೂ ಕಾಲಿನಡಿಗೆ ಬಂತು. ಮೋಶೆ ಮತ್ತು ಕುರಿಗಳೊಂದಿಗೆ ಮೋಶೆ ಕುರಿಗಳನ್ನು ಕಾಪಾಡುವಂಥದ್ದು, ಪೋಷಿಸುವಂಥದ್ದು, ತಪ್ಪಿಸಿ ನಡೆಸುವಂಥದ್ದು, ಕ್ರೂರ ಮೃಗಗಳಿಂದ ತಪ್ಪಿಸುವಂಥದ್ದು ಎಲ್ಲವನ್ನು ಆತನು ಮಾಡ್ತಿದ್ದ. ಬಟ್ ನಡೀತಿದ್ದದ್ದು ಅವನ ಸ್ವಂತ ಮಾರ್ಗ ಇತ್ತು. ಆ ಮಾರ್ಗ ಒಂದು ದಿವಸ ಉರಿಯುವ ಪೊದೆಯನ್ನು ನೋಡಿದ. ಇದು ನಿನ್ನೆದು ರೀಕ್ಯಾಪ್ ಮಾತಾಡ್ತಾ ಇದ್ದೇನೆ. ಪೊದೆಯನ್ನು ನೋಡಿದ, ಉರಿಯುವ ಪೊದೆ, ದೊಡ್ಡ ಪೊದೆ ಒಂದು ಉರಿಯುತ್ತಿತ್ತು. ಅಲ್ಲಿ ದೇವರಿದ್ರು, ಅಲ್ಲಿ ದೇವನ ಕರ್ತನ ದೂತರಂತ ಒಂದು ಭಾಗದಲ್ಲಿ ಬರೆದಿದೆ, ಇನ್ನೊಂದು ಭಾಗದಲ್ಲಿ ಯೆಹೋವನು ಎಂಬುದಾಗಿ ಬರೆದಿದೆ. ಆ ಕರ್ತನಲ್ಲಿರುವ ಆ ಅಭಿಷೇಕದಲ್ಲಿ ಆ ಬೆಂಕಿಯಲ್ಲಿ ಉರಿಯುತ್ತಿತ್ತು, ಆದರೆ ಸುಡ್ಲಿಲ್ಲ. ಆಶ್ಚರ್ಯಪಟ್ಟ. ಆಗ ಇವನ ದಾರಿಯನ್ನು ಬಿಟ್ಟು ಆ ದಾರಿಯ ಕಡೆಗೆ ತಿರುಗಿದ. ಯಾವಾಗ ದೇವರು ನಿಂತಿರುವ ದಾರಿಯ ಕಡೆಗೆ, ದೇವರ ದಾರಿಯ ಕಡೆಗೆ ತಿರುಗಿದನ, ಆಗ ದೇವರು ಮೋಶೆ ಮೋಶೆ ಎಂಬುದಾಗಿ 2 ಸರಿ ಮಾತನಾಡಿದ. ಬಾಲಕನಾದ ಸಮುವೇಲನೊಂದಿಗೆ ದೇವರು 3 ಸರಿ ಕರೆದ. ಸಮುವೇಲನೇ. ನಾನು ನಿನ್ನೆ ಮಾತಾಡ್ತಿದ್ದೆ, ನೀವು ದೇವರ ಕಡೆಗೆ ತಿರುಗಿಕೊಂಡಾಗ ನಮ್ಮ ಆಲೋಚನೆಯನ್ನು, ನಮ್ಮ ಸ್ವಂತ ಎಲ್ಲ ಕಾರ್ಯಗಳನ್ನು, ಅಂದ್ರೆ ಕೆಲಸವನ್ನು ಮತ್ತೆ ಮನೆಯನ್ನು ಪರಾಮರ್ಶಿಸುವ ಅದನ್ನಲ್ಲ, ನಮ್ಮ ಆಲೋಚನೆಯನ್ನು ಬಿಟ್ಟು ದೇವರ ಆಲೋಚನೆ ಕಡೆಗೆ ತಿರುಗಿದ್ರೆ, ನಮ್ಮ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗದ ಕಡೆಗೆ ತಿರುಗಿಕೊಂಡರೆ, ನಮ್ಮ ಸ್ವಂತ ಇಚ್ಛೆಯನ್ನು ಬಿಟ್ಟು ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡರೆ, ದೇವರ ವಾಕ್ಯವು ನಮಗೆ ಮಾರ್ಗವನ್ನು ತೋರಿಸುವಂಥದ್ದಾಗಿದೆ. ತಿರುಗಿಕೊಂಡಾಗ ದೇವರ ಸ್ವರ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಮೋಶೆ ದೇವರ ಆ ಬೆಂಕಿಯ ಕಡೆಗೆ ತಿರುಗಿಕೊಂಡಾಗ ದೇವರವನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇವರು ಮಾತನಾಡ್ತಾ ಇದ್ದಾನೆ, ನನ್ನ ಜನರ ದುರವಸ್ಥೆಯನ್ನು ನಾನು ನೋಡಿದ್ದೇನೆ, ಅವರ ಕೂಗು ನನಗೆ ಕೇಳಿತು, ಅವರ ನರಳಾಟವನ್ನು ನಾನು ನೋಡಿದ್ದೇನೆ. ಈಗ ಅವರನ್ನು ಬಿಡಿಸುವುದಕ್ಕೋಸ್ಕರ ನಿನ್ನನ್ನು ನಾನು ಕಳಿಸುತ್ತೇನೆ ಎಂಬುದಾಗಿ ಮೋಶೆ ಯಾವಾಗ ಮನಸ್ಸು ಮಾಡಿ ಆ ಒಂದು ಬೆಂಕಿಯನ್ನು ನೋಡಿ ತಿರುಗಿದ್ನ, ದೇವರ ಸ್ವರ ಕೇಳಿತು, ಸೇವೆಯ ಪ್ರಕಟಣೆ ಆಯಿತು, ಆತನಿಗೆ ಸೇವೆಯ ಜವಾಬ್ದಾರಿ ಸಿಕ್ಕಿತು. ಅದು ಬಹಳ ದೊಡ್ಡ ಸೇವೆಯನ್ನು ಆತನು ಮಾಡಲಿಕ್ಕೆ ಇತ್ತು, ಅನೇಕ ಅದ್ಭುತಗಳನ್ನು ಸೂಚಕಾರ್ಯಗಳನ್ನು ಮಾಡಲಿಕ್ಕೆ ಇತ್ತು. ದೇವರು ಆಲ್ರೆಡಿ ಸಣ್ಣ ಇರುವಾಗಲೇ ಆರಿಸಿಕೊಂಡಿದ್ದಾನೆ. ಆ ಮೋಶೆ ಹುಟ್ಟುವುದಕ್ಕಿಂತ ಮುಂಚೆ ಇಂಥ ಮಗು ಹುಟ್ಟಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದಾನೆ. ಆ ಮಗುವಿಗೋಸ್ಕರ ಎಲ್ಲಾ ಮಕ್ಕಳನ್ನು ಫರೋ ಕೊಂದ. ಆ 3 ತಿಂಗಳ ಮಗು 3 ತಿಂಗಳ ತನಕ ಬಚ್ಚಿಟ್ಲು. ಯಾರು? ಆತನ ತಾಯಿ ಜಕೋಬೇದಳು ಬಚ್ಚಿಟ್ಲು. ಜಕೋಬೇದಳಿಗೆ ಜಾಸ್ತಿ ಬಚ್ಚಿಡ್ಲಿಕ್ಕೆ ಆಗಲಿಲ್ಲ, ಭಯ ಆಯ್ತು ಆಗಿರ್ಬೋದು. 3 ತಿಂಗಳು ಮಗು ಕೂಗ್ಲಿಲ್ಲ. ಕೂಗ್ತಿದ್ರೆ ಅವರಿಗೆ ಸಿಕ್ತಿತ್ತು, ಫರೋನನ ಸೈನಿಕರಿಗೆ ಸಿಕ್ತಿತ್ತು. ಕೂಗ್ಲೇ ಇಲ್ಲ, ನದಿಯಲ್ಲಿ ಬಿಟ್ಲು. ಫರೋನನ ಕುಮಾರ್ತೆ ಅಲ್ಲಿಗೆ ಸ್ನಾನಕ್ಕೋಸ್ಕರ ಬಂದಿದ್ಲು. ಅವಳು ಅದನ್ನು ಮಗುವನ್ನು ಎತ್ತಿದಾಗ ಬಟ್ಟೆ ಉಡುಪನ್ನು ನೋಡಿ ಅಥವಾ ಅದರ ಮಗುವಿನ ಭಾವವನ್ನು, ಮಗುವಿನ ಚರ್ಯೆಯನ್ನು ನೋಡಿ ಗೊತ್ತಾಯಿತು ಇದು ಇಬ್ರಿಯ ಮಗು ಎಂಬುದಾಗಿ. ಇಮ್ಮಿಡಿಯೇಟ್ಲಿ ಆ ಮಗುವನ್ನು ಎತ್ತಿದಾಗ ಆ ಮಗು ಕೂಗಿತ್ತು. 3 ತಿಂಗಳು ಕೂಗಲಿಲ್ಲ. 3 ತಿಂಗಳು ಕೂಗಿದಾಗ ಅಭಿಷಕ್ತ ಮಗು, ಆಯ್ಕೆಯ ಮಗು, ದೇವರು ದೊಡ್ಡ ಸೇವೆಗೋಸ್ಕರ ಆಯ್ಕೆಯ ಮಗು ಕೂಗಿದಾಗ ದೇವರ ಅನಾಯಿಂಟಿಂಗ್ ಆಕೆಯ ಮೇಲೆ ಕರುಣೆ ಉಂಟಾಗುವಂತೆ ಮಾಡಿತು, ಮೋಶೆಯನ್ನು ಸಾಕುವಂತೆ ಮಾಡಿತು. ನನ್ನ ಪ್ರಿಯ ದೇವಜನರೇ, ಒಮ್ಮೆಲೆ ಸೌಂಡ್ ಮಾಡಿ ಕೂಗಿದ. ನೋಡಿ, ಇದರಲ್ಲಿ ಬಹಳ ಒಂದು ವಿಶೇಷತೆ.
ಇದನ್ನು ನಾನು ಮೊನ್ನೆ 3 ಜಾಗದಲ್ಲಿ ಇಂಥ ಕಾರ್ಯ ನಡೆದಿದೆ. ಅದರಲ್ಲಿ ಒಂದು ಮೋಶೆಯನ್ನು ಕೊಲ್ಲಬೇಕಂತ ಎಷ್ಟೋ ಮಕ್ಕಳನ್ನು ಕೊಲ್ಲಿಸಿದ ಫರೋಹ ಮೋಶೆಯನ್ನು ಕೊಲ್ಲುವುದಕ್ಕೋಸ್ಕರ ಇಸ್ರೇಲರ ಡೆಲಿವರರ್ ಬರ್ತಾನೆ, ಅವರನ್ನು ಬಿಡಿಸುವವನು ಬರ್ತಾನೆ ಅಂತ ಗೊತ್ತಾಗಿ ಮೋಶೆಯನ್ನು ಕೊಲ್ಲಿಕ್ಕೆ ಆ ಗೋಷೆನ್ ಸೀಮೆಯಲ್ಲಿದ್ದ ಎಲ್ಲ ಮನೆಗಳನ್ನು ಹೋಗಿ ಎಲ್ಲ ಸಣ್ಣ ಮಕ್ಕಳನ್ನು ಕೊಂದು ಬಿಟ್ಟರು. ಆದರೆ ಮೋಶೆಯ ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಆಗಲಿಲ್ಲ. ಮೋಶೆಯನ್ನು ಹೆತ್ತದ್ದು ಅವರಿಗೆ ಗೊತ್ತಿಲ್ಲ. ದೇವರು ಆ ಮೋಶೆಯನ್ನು, ಸೇವೆಗೆ ಕರೆದಂತ ಮೋಶೆಯನ್ನು, ಆ ಮಗುವನ್ನು ದೇವರು ಪ್ರೊಟೆಕ್ಟ್ ಮಾಡಿದ್ದಾನೆ. ಒಂದು. ಎರಡನೇದು, ಯಾವ ವ್ಯಕ್ತಿ ಯಾವ ಮೋಶೆಯನ್ನು ಕೊಲ್ಲಬೇಕಾ ಅದೇ ವ್ಯಕ್ತಿಯನ್ನು ತನ್ನ ಅರಮನೆಯಲ್ಲಿ ಅಂದ್ರೆ ಅದನ್ನು ಸಾಕ್ಲಿಕ್ಕೆ ಜೊಕೋಬೇದಳ ಕೈಗೆ ಕೊಟ್ಲು. ಆದರೆ ಎಲ್ಲ ಫುಡ್ಡು ಮೋಶೆಗೆ ಬೇಕಾದದೆಲ್ಲ ಅರಮನೆಯಿಂದ ಸಪ್ಲೈ ಆಗ್ತಿದೆ. ಯಾವ ವ್ಯಕ್ತಿ ಕೊಲ್ಲಬೇಕಂತ ತೀರ್ಮಾನ ಮಾಡಿದಾನ ಅವನೇ ಮೋಶೆಯನ್ನು ಪೋಷಿಸ್ತಾ ಇದ್ದಾನೆ, ಅವನೇ ಮೋಶೆಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾನೆ. ಅವನ ಎಲ್ಲ ಮೋಶೆ ದೊಡ್ಡ ಆರ್ಕಿಟೆಕ್ಟ್ ಆಗಿ ಪೀತೋಮ್ ರಮ್ಸೇಸ್ ಪಟ್ಟಣವನ್ನು ಕಟ್ಟುವ ಎಲ್ಲ ಕಾರ್ಯದಲ್ಲಿ ಒಂದು ವೇಳೆ ಮೋಶೆ ದೇವರನ್ನು ರಿಜೆಕ್ಟ್ ಮಾಡ್ತಿದ್ರೆ ಆವಾಗ ಅಲ್ಲಿಂದ ಓಡಿ ಹೋಗುವುದಕ್ಕಿಂತ ಮುಂಚೆ ನೆಕ್ಸ್ಟ್ ಫರೋ ಮೋಶೆ. ಆದರೆ ದೇವರ ಸೇವೆ ಆ ಫರೋನ ಸ್ಥಾನವನ್ನು ಬೇಡ ಅಂತ ಬಿಟ್ಟಿತ್ತು. ಬಟ್ ಬಹಳ ಒಂದು ವಿಶೇಷ, ದೇವರ ಒಂದು ವಿಶೇಷ ಸಂಗತಿ, ಯಾವ ವ್ಯಕ್ತಿ ಕೊಲ್ಲಬೇಕಿತ್ತ ಅವನೇ ಮೋಶೆಯನ್ನು ಸಾಕ್ತಾ ಇದ್ದಾನೆ. ಕೇವಲ ದೇವರ ಒಂದು ಕೃಪೆ, ದೇವರೊಬ್ಬನನ್ನು ಆರಿಸಿದ್ರೆ ಆ ರೀತಿ ಆಗ್ತದೆ. ಈಗ ಅಲ್ಲಿ ಹೋಗಿದ್ದಾನೆ ಮಿದ್ಯಾನಿನಲ್ಲಿ 40 ವರ್ಷ ಎಲ್ಲ ಅಲ್ಲಿಯೂ ಕಲ್ತಿದ್ದಾನೆ. ಈಗ ದೇವರ ಸ್ವರ ಕೇಳಿತ್ತು. ಈಗ ದೇವರು ಕರೆಗೆ ರಿಯಲ್ ಆಗಿ ಕರೀತಿದ್ದಾನೆ. ಯಾವಾಗ ನಾನು ಎಂಬುದು ಹೋಯ್ತಲ್ಲ, ನಾನು ಮಾಡ್ತೇನೆ ಎಂಬುದು ಹೋಯ್ತು, ಆಗ ಸೇವೆಗೆ ಇವ ಸಿದ್ಧ ಆಗಿದ್ದಾನೆ. ನಾನಲ್ಲ, ನೀನೇ ಕರ್ತಾನೆ ಅಂತ. ನಾಟ್ ಐ, ಯು ಲಾರ್ಡ್. ಆವಾಗ ದೇವರವರನ್ನ ಆ ಸಮಯಕ್ಕೆ ಕರೆದು ಬೇಕಾದೆಲ್ಲ ಕನ್ವರ್ಸೇಷನ್ ಗೊತ್ತಿದೆ. ಸೊ ಮೋಶೆ ದಾರಿ ಬಿಟ್ಟಾಗ ಇವತ್ತು ನಾವು ಯಾವ ದಾರಿಯಲ್ಲಿದ್ದೇವೆ, ಯಾವ ಮಾರ್ಗದಲ್ಲಿದ್ದೇವೆ? ಕರ್ತನ ಮಾರ್ಗದಲ್ಲಿದ್ದೇವೆ. 50% ಕರ್ತನ ಮಾರ್ಗ, 50% ನಮ್ಮ ಮಾರ್ಗ. ಎಲ್ಲವನ್ನು ಮಾಡಲಿಕ್ಕೆ ಆಗ್ತದ? ಬೈಬಲಲ್ಲಿ ಬರೆದದ್ದು ಎಲ್ಲವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಮಾಡಬೇಕಾದ್ರೆ ಲೋಕವನ್ನೇ ಬಿಡಬಾಗಿತ್ತಾಗಿತ್ತು ಎಂಬ ಮಾತನಾಡುವುದು ನಾನು ಕೇಳಿದ್ದೇನೆ, ನನ್ನ ಹತ್ರ ಹೇಳಿದ್ದಾರೆ. ಅಂಚಪುರಮಲ್ ಬರೇ ಅಪ್ಪುಜಿ ಪೂರ ಬೈಬಲ್ ಬರತೇನೆ ಪೂರ ಮಲ್ತನ ಮೂಲು ದಾಲ ಜೀವ ಸರ ಅಪ್ಪುಜಿ ಎಂಕಳಿಗೆ ನಮ್ಮನ್ನು ದೇವರು ಇಲ್ಲಿ ಉಂಟು ಮಾಡಿದ್ದು ಮಜಾ ಮಾಡಲಿಕ್ಕೆ. ನಮ್ಮ ಲೈಫ್ ಶಾರ್ಟ್, ಬೇಕಾದಷ್ಟು ಮಜಾ ಮಾಡಬೇಕು, ಮತ್ತೆ ದೇವರ ಹತ್ರ ಸಾರಿಗೆ ಹೇಳ್ಬೇಕಂತೆ. ಎಂತ ಒಂದು ಮಾತು! ಇದಕ್ಕೆ ನಗಬೇಕಾ, ಅವನ ಅವಸ್ಥೆಯನ್ನು ನೋಡಿ ಕೂಗಬೇಕಾ, ದುಃಖ ಪಡಬೇಕಂತ ಗೊತ್ತಾಗಲಿಲ್ಲ. ಇಂಥ ಜನರಿದ್ದಾರೆ. ನಾನು ಕೂಡ ಅಂಥದೇ ಒಂದು ಪಾಯಿಂಟ್ ಅನ್ನು, ನಾನು ಸೌದಿಯಲ್ಲಿರುವಾಗ ನನ್ನ ಬಾಸ್ ಒಳ್ಳೆ ಕುಡಿಯುವುದು ಅವನು. ಇಲ್ಲೆಲ್ಲರೂ ಬಾಟ್ಲಿಯಲ್ಲಿ ಕುಡಿಯೋದು ಅಥವಾ ಗ್ಲಾಸ್ ಬಾಟಲ್ ಇಟ್ಟುಬಿಟ್ಟು ಅವನು ಕ್ಯಾನ್ ಇಟ್ಟು ಕುಡಿಯೋದು. ಬುಧವಾರವರೆಗೆ ವೀಕೆಂಡ್. ಅವನ ಹತ್ರ ನಾನು ಕೇಳಿದ್ದೆ, ನೀನು ಇಷ್ಟೆಲ್ಲ ಯಾಕೆ ಕುಡಿತೀಯ ಅಂತ. ನಮ್ಮ ಒಳ್ಳೆ ಫ್ರೆಂಡ್ಲಿ ಆ ವ್ಯಕ್ತಿ. ಹಾಗೆ ಆತನ ಹೇಳುವಾಗ, ಲಿಸನ್ ಜಾನ್, ಲೈಫ್ ಇಸ್ ವೆರಿ ಶಾರ್ಟ್, ವಿ ಹ್ಯಾವ್ ಟು ಎಂಜಾಯ್ ಇಟ್ ಲಾಟ್. ಅಂದ್ರೆ ಜೀವಿತವು ಬಹಳ ಕಡಿಮೆ ಇರುವುದು, ಶಾರ್ಟ್ ಇದೆ ಲೈಫ್. ನಾವು ಜೀವದಲ್ಲಿ ಶರೀರದಲ್ಲಿರುವಾಗನೇ ಮಜಾ ಮಾಡಲಿಕ್ಕೆ ಆಗೋದು. ಎಷ್ಟು ಮಜಾ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಜಾ ಮಾಡ್ಬೇಕಂತ ಹೇಳ್ತಾನೆ. ಮತ್ತೆ ನಾನು ಕೇಳಿ ಈಗ ನನಗೆ ನ್ಯೂಸ್ ಸಿಕ್ಕಿತ್ತು, ಅವರು ಈಗ ಒಳ್ಳೆ ಅವರದು ಈ ಇಸ್ಲಾಂ ಮುಸ್ಲಿಮರಲ್ಲಿ ಇವರಿದ್ದಾರೆ ಬಿಲೀವರ್ಸ್ನವರು, ಹಾಗೆ ಆಗಿದ್ದಾನೆ ಎಂಬುದಾಗಿ ಗೊತ್ತಾಯಿತು. ಏನಿವೆ, ಇಲ್ಲಿ ನಾವು ಮೋಸೆಯ ಬಗ್ಗೆ ಮಾತಾಡ್ತಿದ್ದೇವೆ, ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮಗೆ ಒಂದು ಮಾರ್ಗವು ದೇವರು ತಿಳಿಸಿದ್ದಾನೆ. ನಮ್ಮ ಕರ್ತನಾದ ಯೇಸು ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಇದೆಲ್ಲ ಮತ್ತೆ ನಾನು ಹೇಳ್ತೇನೆ. ಬಟ್ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಸಂಗತಿ ಉಂಟು, ಅದನ್ನು ಬಿಡಿಸ್ತೇನೆ. ಕೀರ್ತನೆ 103ನೇ ಅಧ್ಯಾಯ 6ನೇ ವಚನ, 103ನೇ ಅಧ್ಯಾಯ 6ನೇ ವಚನ, 103:6. ಆತನು ಮೋಶೆಗೆ 103ನೇ ಅಧ್ಯಾಯ 7ನೇ ವಚನ, 6ನೇ ವಚನ ಅಲ್ಲ 7ನೇ ವಚನ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಈಗ ಮೋಶೆ ದಾರಿಯೇ ಬಿಟ್ಟ, ಈಗ ತನ್ನ ದಾರಿಯನ್ನು ಪೂರ್ಣವಾಗಿ ಬಿಟ್ಟು ದೇವರ ದಾರಿಯನ್ನು ಚೂಸ್ ಮಾಡಿಕೊಂಡ. ಈಗ ಯಾವ ಸೇವೆಗೆ ಕರೆದಿದ್ದಾನ ಆ ಸೇವೆಗೆ ಹೊರಡ್ತಾ ಇದ್ದಾನೆ. ದಾರಿಯಲ್ಲಿ ಆರೋನ ಸಿಗ್ತಾನೆ.
ಈಗ ಸೇವೆಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟ. ದೇವರು ಏನ್ ಮಾಡಿದ ಅಂದ್ರೆ ಮೋಶೆಗೆ ಆತನ ಮಾರ್ಗ, ದೇವರ ಮಾರ್ಗವನ್ನು ತೋರಿಸಿದ. ದೇವರು ಮೋಶೆಗೆ ತನ್ನ ಮಾರ್ಗವನ್ನು, ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದ. ಮೋಶೆ ಸಂಪೂರ್ಣವಾದ ಮಾರ್ಗವನ್ನು ತಿಳ್ಕೊಂಡ. ದೇವರು ಮೋಶೆಗೆ ತನ್ನ ಮಾರ್ಗ, ನಾನು ಏನು ಮಾಡಲಿಕ್ಕೆ ಹೋಗ್ತಿದ್ದೇನೆ, ಯಾವ ಮಾರ್ಗದಲ್ಲಿ ನೀನು ನಡೆಯಬೇಕು, ಯಾವ ಮಾರ್ಗದಲ್ಲಿ ಇಸ್ರಾಯೇಲ್ ನಡೆಸಬೇಕು, ಯಾವ ಮಾರ್ಗದಲ್ಲಿ ಹೋದರೆ ನೀವು ಕಾನಾನಿಗೆ ಮುಟ್ಟುತ್ತೀರಿ, ಇದೆಲ್ಲವನ್ನು, ಎಲ್ಲ ಆತನ ಆಲೋಚನೆಯನ್ನು, ಆತನ ಯೋಜನೆಯನ್ನು, ಆತನ ಮಾರ್ಗವನ್ನು ಎಲ್ಲವನ್ನು ಮೋಶೆಗೆ ಹೇಳಿದ, ತೋರಿಸಿಕೊಟ್ಟ. ನಾಟ್ ಓನ್ಲಿ ತೋರಿಸಿಕೊಟ್ಟ. ಎಂಟೈರ್ ಪರಲೋಕದಲ್ಲಿರುವ ಆ ಗುಡಾರ ಹೇಗಿದೆ ಅದನ್ನು ತೋರಿಸಿದ. ಭೂಲೋಕದಲ್ಲಿ ಅದೇ ರೀತಿಯಾಗಿ ಮಾಡಲಿಕ್ಕೆ ಅನೇಕ ಸಂಗತಿಗಳನ್ನು ದೇವರು ಎಕ್ಸಾಕ್ಟ್ ಪಿನ್ ಟು ಪಿನ್ ಆತನು ದೇವರು ಮೋಶೆಗೆ ತೋರಿಸಿಕೊಟ್ಟ. ಏನೆಲ್ಲ ಆಗಿದೆ ಆದಿಕಾಂಡದಿಂದ ಮೋಶೆಯ ತನಕ ಯಾರೆಲ್ಲ ಇದ್ರು ಅವರೆಲ್ಲರ ಬಗ್ಗೆ ಹೇಳಿದ. ಆದಾಮನ ಬಗ್ಗೆ ಹೇಳಿದ, ಈಸಾಕನ ಬಗ್ಗೆ ಹೇಳಿದ, ಯಾಕೋಬನ ಬಗ್ಗೆ ಹೇಳಿದ, 12 ಮಕ್ಕಳ ಬಗ್ಗೆ ಹೇಳಿದ, ಯೋಸೇಫನ ಬಗ್ಗೆ ಹೇಳಿದ, ಯಹೂದನ ಮನೆಯಲ್ಲಿ ಏನಾಯಿತು, ಏನೆಲ್ಲ ಆಯಿತು ಎಲ್ಲವನ್ನು ಮೋಶೆ 5 ಪುಸ್ತಕದಲ್ಲಿ ಬರೆದು ಬಿಟ್ಟ. ವಿಮೋಚನಕಾಂಡ ಮತ್ತು ಅರಣ್ಯಕಾಂಡ ಅವನು ಆ ಐಗುಪ್ತಕ್ಕೆ ಬಂದು ಹೇಗೆ ನಡೆಸಿದ ಅದೆಲ್ಲವನ್ನು ಬರೆದ. ಯಾಜಕಕಾಂಡ ಏನು ಮಾಡಬೇಕು, ಆದಿಕಾಂಡದಲ್ಲಿ ಎಲ್ಲವನ್ನು ಮೋಶೆ ಇವನ ಬಗ್ಗೆ ಯಾರ್ದು ನಮ್ಮ ನೋಡಿ, ಮೋಶೆಗೂ ಆದಿಗೂ ಎಷ್ಟೋ ವರ್ಷ ಗ್ಯಾಪ್ ಇದೆ. ನಿಯರ್ಲಿ 2000 ಇಯರ್ಸ್ ಗ್ಯಾಪ್ ಇದೆ. ನಿಯರ್ಲಿ 2000 ಇಯರ್ಸ್ ಗ್ಯಾಪ್, 2000 1000 ನನಗೆ ಕರೆಕ್ಟಾಗಿ ನೆನಪಿಲ್ಲ. ನನ್ನ ಹತ್ರ ಇದೆ ಎಷ್ಟು ವರ್ಷ ಗ್ಯಾಪ್ ಅಂತ. ಅದನ್ನು ನೋಡುವಷ್ಟು ಐಪ್ಯಾಡ್ನಲ್ಲಿದೆ, ನೋಡುವಷ್ಟು ಸಮಯ ಇಲ್ಲ, ಸಮಯ ಓಡ್ತಾ ಇದೆ. ಬಟ್ ಆಲ್ಮೋಸ್ಟ್ ನಿಯರ್ಲಿ 2000 ಇಯರ್ಸ್ ಗ್ಯಾಪ್. ಆ ಎಲ್ಲ 2000 ವರ್ಷ, ಮೋಶೆಯ ಹಿಂದುಗಡೆ ಎಷ್ಟು 1000 ವರ್ಷ ಇದೆ, ಆ ಎಲ್ಲ ವರ್ಷ ಎಷ್ಟು ವರ್ಷ ಆಗಿದೆ ಎಲ್ಲವನ್ನು, ಅದು 1000 ವರ್ಷ ಆಗಿರ್ಬೋದು, 2000 ವರ್ಷ ಆಗಿರ್ಬೋದು, ಏನೆಲ್ಲ ಆಗಿದೆ ಎಲ್ಲವನ್ನು ದೇವರು ಮೋಶೆಗೆ ಪ್ರಕಟ ಮಾಡಿದ. ತಾನು ಮಾಡಬೇಕಾದ ಮಾರ್ಗವನ್ನು, ತನ್ನ ಮಾರ್ಗವನ್ನು ಮೋಶೆಗೆ ತೋರಿಸಿದ. ಇಲ್ಲಿಗೂ ನೋಡಿ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯ, ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ದೇವರು ಮಾಡಿದ ಕೃತ್ಯಗಳು ಪ್ರಕಟವಾಯಿತು. ಕೆಂಪು ಸಮುದ್ರ ಇಬ್ಬಾಗ ಆಯಿತು. ಅವರೆಲ್ಲ ನೋಡಿದ್ರು, ಗೋಷೆನ್ ಸೀಮೆಯಲ್ಲಿ ಬೆಳಕು, ಸೂರ್ಯನ ಬೆಳಕು ಹಗಲು, ಇಡೀ ಐಗುಪ್ತ ದೇಶದಲ್ಲಿ ಕತ್ತಲೆ, ಕೇವಲ ಇಸ್ರಾಯೇಲ್ ವಾಸ ಮಾಡುವ ಗೋಷೆನ್ ಸೀಮೆಯಲ್ಲಿ ಬೆಳಕು. ರಾಶಿ 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 ಮಿಲಿಯನ್ ಬಿಲಿಯನ್ ಮಿಡತೆ ಬಂದಿದೆ, ಎಷ್ಟೋ ಕಪ್ಪೆಗಳು ಬಂದಿದೆ. ಇವರ ಐಗುಪ್ತರ ಮನೆಯಲ್ಲಿ ಎಲ್ಲ ಕಪ್ಪೆ ತುಂಬಿಕೊಂಡಿದೆ. ಆದರೆ ಗೋಷೆನ್ ಸೀಮೆಯಲ್ಲಿ ಒಂದು ಕಪ್ಪೆ ಇಲ್ಲ. ಮಿಡತೆ ಬಾಧೆ, ನೊಣಗಳ ಬಾಧೆ, ಎಲ್ಲ ಬಾಧೆ ಬಂತು. ಗೋಷೆನ್ ಸೀಮೆಯಲ್ಲಿ ಒಂದು ಬಾಧೆ ಇಲ್ಲ. ಇದು ಅದ್ಭುತ ಕಾರ್ಯ, ಕೃತ್ಯಗಳನ್ನು ಪ್ರಕಟಿಸಿತು. ಮತ್ತೆ ಪ್ರಥಮ ಫಲವಾಗಿರುವಂಥ ಪ್ರತಿಯೊಬ್ಬರ ಮಕ್ಕಳು, ಪಶುಗಳಲ್ಲಿ, ಪ್ರಾಣಿಗಳಲ್ಲಿ ಎಲ್ಲವೂ ಸತ್ತಿತು. ಆದರೆ ಗೋಷೆನ್ ಸೀಮೆಯಲ್ಲಿ, ಇಸ್ರಾಯೇಲರು ವಾಸ ಮಾಡುವ ಗೋಷೆನ್ ಸೀಮೆಯಲ್ಲಿ, ಇಸ್ರಾಯೇಲರ ಮಧ್ಯದಲ್ಲಿ ಒಂದೇ ಒಂದು ಪ್ರಥಮ ಫಲ ಸಾಯಲಿಲ್ಲ. ಯಾಕೆ? ಅವರು ಪಸ್ಕವನ್ನು ಆಚರಿಸಿ ಯಜ್ಞದ ಕುರಿಯ ರಕ್ತವನ್ನು ಡೋರ್ ಪೋಸ್ಟಿಗೆ ಹಾಕಿಬಿಟ್ರು. ಮೃತ್ಯು ಸಂಹಾರಕನು, ಕಳಿಸಲ್ಪಟ್ಟ ಮೃತ್ಯು ಸಂಹಾರಕನು ಇಸ್ರಾಯೇಲರ ಡೋರ್ ಪೋಸ್ಟ್ನಲ್ಲಿ ಬ್ಲಡ್ ಇದ್ದ ಒಂದೇ ಒಂದು ಮನೆಯೊಳಗೆ ಆತನು ಪ್ರವೇಶಿಸಲಿಲ್ಲ. ಒಬ್ಬನು ಕೂಡ ಫಸ್ಟ್ ಫ್ರೂಟ್ ಸಾಯಲೇ ಇಲ್ಲ. ಬಟ್ ಐಗುಪ್ತ ದೇಶದಲ್ಲಿ ಬೊಬ್ಬೆ ಇಲ್ಲದ, ಗೋಳಾಟ ಇಲ್ಲದ ಒಂದೇ ಒಂದು ಮನೆ ಇರಲಿಲ್ಲ. ಕೆಂಪು ಸಮುದ್ರ ಇಬ್ಬಾಗ ಆಯಿತು. ಐಗುಪ್ತರು ಮುಳುಗಿದ್ರು, ಇಸ್ರಾಯೇಲರು ಪಾರಾದರು. ಮಾರ ಎಂಬಲ್ಲಿ ಕೈ ನೀರು ಸಿನೀರಾಯಿತು. ಇನ್ನೊಂದು ಕಡೆಯಲ್ಲಿ ಬಂಡೆಯಿಂದ ನೀರು ಒಡೆದು, ಒಂದು ಬಂಡೆಯಿಂದ ನೀರು ಒಡೆಯಿತು, ನೀರು ಬಂತು. ಇನ್ನೊಂದು ಬಂಡೆ ಒಡೆದ, ನೀರು ಬಂತು. ಧಾರಾಳವಾಗಿ ಕುಡಿದ್ರು. ಆಮೇಲೆ ಏಲಿಮ್ ಎಂಬ ಪ್ಲೇಸ್ನಲ್ಲಿ ಖರ್ಜೂರದ ವೃಕ್ಷಗಳು ಮತ್ತೆ ನೀರಿನ ತೊರೆಗಳು, 70 ಖರ್ಜೂರದ ವೃಕ್ಷಗಳು, ಐ ಥಿಂಕ್ 12 ನೀರಿನ ತೊರೆಗಳೇನಾಯ್ತು ಅಲ್ಲಿ, ನಾನು ತಪ್ಪಲ್ಲ, 12 ಏಲಿಮ್
ಅದು ಒಂದು ಅದ್ಭುತ. ಆ ಪ್ಲೇಸಿಗೆ ನಡೆಸಿದ. ಅನೇಕ ಆಯಿತು. ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ನೈಟಿಗೆ ಫುಲ್ಲು ಹೀಟಿಂಗ್ ಸಿಸ್ಟಮ್, ಹಗಲಲ್ಲಿ AC ಕೂಲ್ ಸಿಸ್ಟಮ್, ಅದರಲ್ಲಿ ಅವರು ನಡೆದರು. ಬೇಕಾದಷ್ಟು ಮನ್ನ ಬಿತ್ತು. ಲಾವಕಿಗಳು ಬಂದು ತಿನ್ಲಿಕ್ಕೆ ಕಡಿಮೆ ಇಲ್ಲ. ಅವರ ಬಟ್ಟೆ, ಅವರು ಬೆಳೆಯುತ್ತಿದ್ದಾಗೆ ಅವರ ಬಟ್ಟೆ ಕೂಡ ದೊಡ್ಡ ಆಗ್ತಾ ಬಂತು. ಅವರ ಚಪ್ಪಲು ಸವೆಯಲಿಲ್ಲ. ಅನೇಕ ಕೃತ್ಯಗಳನ್ನು ದೇವರವರಿಗೆ ಪ್ರಕಟಿಸಿದ. ಅನೇಕ ಕೃತ್ಯ. ಮೋಶೆಗೆ ತನ್ನ ಮಾರ್ಗ. ಇವತ್ತು ದೇವರ ಸರಿಯಾದ ಮಾರ್ಗವನ್ನು ನಾವು ತಿಳಿದು ಆ ಮಾರ್ಗದಲ್ಲಿ ನಡೆದರೆ ನಮ್ಮ ಮೂಲಕ ಅನೇಕರಿಗೆ ದೇವರ ಕೃತ್ಯಗಳು ಪ್ರಕಟವಾಗುತ್ತದೆ. ಒಬ್ಬೊಬ್ಬರನ್ನು ದೂಷಿಸಿಕೊಂಡು, ಒಬ್ಬೊಬ್ಬರ ಬಗ್ಗೆ ಚಾಡಿ ಹೇಳಿಕೊಂಡು, ಒಬ್ಬೊಬ್ಬರ ಬಗ್ಗೆ ಕಂಪ್ಲೇಂಟ್ ಅನ್ನಿಕೊಂಡು, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸೇವಕರಲ್ಲ, ಇವರು ಸೇವಕರಲ್ಲ, ಅವರು ಹಾಗೆ ಮಾಡಿದ್ದಾರೆ, ಇವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿಕೊಂಡರೆ, ಬೈಬಲಲ್ಲಿ ಪೌಲ ಬರೆದ, ನೀವು ಒಬ್ಬೊಬ್ಬರನ್ನು ಕಚ್ಚಿ ಹರಕೊಂಡು ನುಂಗುವವರಾಗಿದ್ದೀರಿ. ಆವಾಗ ಅಂಥದ್ದು ಮಾಡಿದ್ರೆ ದೇವರ ಕೃತ್ಯ ಸಭೆಗಳಲ್ಲಿ ವೈಯಕ್ತಿಕ ಜೀವಿತದ ಮೂಲಕ ಜನರಿಗೆ ಪ್ರಕಟ ಆಗುವುದೇ ಇಲ್ಲ. ದೇವರ ಕೃತ್ಯಗಳು ನನ್ನ ಮೂಲಕ ಕೇಳುವಂತ ನಿಮ್ಮ ಮೂಲಕ ಪ್ರಕಟವಾಗಬೇಕಾದ್ರೆ ನಾವು ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಯೆರೆಮೀಯನು ಪ್ರಭು ಬರೆದ ಪ್ರವಾದ ಇನ್ನೊಂದಿದೆ. ಕೀರ್ತನೆ 25ನೇ ಅಧ್ಯಾಯ 10ನೇ ವಚನ, ಅದರಲ್ಲಿ ಸೆಕೆಂಡ್ ಪಾರ್ಟ್ 10ನೇ ವಚನವನ್ನೇ ಓದ್ತೇನೆ. ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವವರಿಗೆ, ಯೆಹೋವನ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಕೃಪಾ ವಾಕ್ಯವನ್ನು ಕೈಕೊಂಡು ನಡೆಯುವವರಿಗೆ ಆತನ ಎಲ್ಲಾ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳವಾಗಿರುತ್ತದೆ. ಅಂದ್ರೆ ಯಾವ ವ್ಯಕ್ತಿ ದೇವರ ವಾಕ್ಯದಲ್ಲಿ ನಡೆಯುತ್ತಾನ, ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾನ, ಅವನು ಕೃಪೆಯಲ್ಲಿಯೂ ಅಂದ್ರೆ ಕರುಣೆಯಲ್ಲಿಯೂ ಸತ್ಯದಲ್ಲಿ ನಡೆಯುತ್ತಾನೆ. ಅವನನ್ನು ಯಾರು ಕೂಡ ಪ್ರಮೋಟ್ ಮಾಡಬೇಕಾಗಿಲ್ಲ, ಯಾರು ಕೂಡ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಅವನ ಮಾತಿನಿಂದ ಗೊತ್ತಾಗ್ತದೆ. ಮತ್ತು ಅವನ ಮೂಲಕ ಆಗುವಂತ ದೇವರ ಕೃತ್ಯದ ಮೂಲಕ, ಅವನ ಮೂಲಕ ಪ್ರಕಟವಾಗುವಂತ ದೇವರ ವಾಕ್ಯದ ಮರ್ಮ ಮತ್ತು ಕೃತ್ಯದ ಮೂಲಕ ಅವನು ಯಾರು ಎಂಬುದಾಗಿ ತಿಳಿತದೆ. ಯಾರು ಕೂಡ ಹೇಳ್ಬೇಕಾಗಿಲ್ಲ ಅವನು ಸೇವಕನಲ್ಲ, ಅವನು ಸೇವಕನು. ಯಾರು ಹೇಳಿದ ಅವನು ಸೇವಕನು? ಏನು ಹೇಳ್ಬೇಕಾಗಿಲ್ಲ, ಏನು ಕೂಡ ಹೇಳ್ಬೇಕಾಗಿಲ್ಲ. ಅವರು ಹೇಳಿದ್ರು ತೊಂದರೆ ಇಲ್ಲ. ಯಾಕೆ? ಅವನ ಮೂಲಕ ದೇವರು ನೇಮಿಸಿದಂಥ ಸೇವಕನ ಮೂಲಕ ಕೇವಲ ವರ್ಡ್ ಮಾತ್ರ ಅಲ್ಲ, ಅನೇಕ ಕೃತ್ಯಗಳ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳು ಅನ್ಲಿಮಿಟೆಡ್ ಆಗುತ್ತಲೇ ಇರುತ್ತದೆ. ಜನರಿಗೆ ಗೊತ್ತಾಗ್ತದೆ, ಅನ್ಯರಿಗೆ ಗೊತ್ತಾಗ್ತದೆ, ಇವ ಯೇಸು ಕ್ರಿಸ್ತನ ದಾಸ ಅಥವಾ ಸೇವಕ ಎಂಬುದಾಗಿ ಗೊತ್ತಾಗ್ತದೆ. ಎಷ್ಟು ಚಂದ ಬರ್ತಿದೆ ನೋಡಿ. ಯೆಹೋವನ ವಿಧಿ ನಿಬಂಧನೆಯನ್ನು ಕೈಗೊಂಡು ನಡೆಯುವವರಿಗೆ ಆತನ ಎಲ್ಲಾ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳದ್ದು ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ. ದಾರಿಗಳು ಕೂಡುವ 4 ಮಾರ್ಗ ಬೀದಿ ಇದೆಲ್ಲ, ಅಲ್ಲಿ ಅಂದ್ರೆ ಅದು ಸ್ವಾಭಾವಿಕವಾದ ಮಾರ್ಗ. ಬಟ್ ಇಲ್ಲಿ ಆತ್ಮಿಕವಾದ ಮಾರ್ಗವನ್ನು, ಇದನ್ನು ನಾವು ಕನ್ವರ್ಟ್ ಮಾಡಿ ಅರ್ಥ ಮಾಡಿಕೊಳ್ಳಬಹುದು. ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುದು? ನೀವು ಪ್ರತಿಯೊಂದು ಬೋಧನೆಯನ್ನು ಕೇಳ್ತೀರಿ. ದ ರೈಟ್ ರೆವಲ್ಯೂಷನ್ ಯಾವುದು? ನಿನ್ನನ್ನು ಸನ್ಮಾರ್ಗಕ್ಕೆ ನಡೆಸುವಂತ ಬೋಧನೆ ಯಾವುದು? ಪುರಾತನ ಮಾರ್ಗಗಳು ಯಾವುದು? ಆ ಸನ್ಮಾರ್ಗಗಳು ಎಲ್ಲಿ? ಯೆರೆಮೀಯ 6:16, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗಗಳು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ವಾಕ್ ಆನ್ ದ್ಯಾಟ್ ಓನ್ಲಿ, ಅದರಲ್ಲೇ ನಡೆಯಿರಿ. ಬೇರೆ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಒಂದೇ ಮಾರ್ಗ, ಆ ಮಾರ್ಗ ಬೇರೆ ಅಲ್ಲ, ಯೇಸುವೆ. ಆತನೇ ಪುರಾತನ ಮಾರ್ಗ, ಆತನ ಹೊಸ ಮಾರ್ಗ ಅಲ್ಲ. ಆತನು ಬಂದು ನಮಗೆ ಜೀವವುಳ್ಳ ಹೊಸ ದಾರಿಯನ್ನು ತೋರಿಸಿಕೊಟ್ಟಿದ್ದಾನೆ. ಆತನು ಬಂದು ಜೀವವುಳ್ಳ ಹೊಸ ದಾರಿಯನ್ನು ಕೊಟ್ಟಿದ್ದಾನೆ. ಪುರಾತನ ಮಾರ್ಗ ಯಾವುದು? ಆ ಸನ್ಮಾರ್ಗವು ಎಲ್ಲಿ? ಪುರಾತನ ಮಾರ್ಗ ಯಾವುದು? ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ, ಸೋಲ್ SOAL, ಸೋಲ್ಗೆ
ಸೋಲ್ಗಳಿಗೆ ವಿಶ್ರಾಂತಿ ದೊರಕುವುದು. ನನ್ನ ಪ್ರಿಯ ದೇವಜನ, ನೀವು ಆ ಮಾರ್ಗ ಯಾವುದೆಂದು ನೀವು ವಿಚಾರಿಸಿದ್ದೀರಿ, ಆ ಮಾರ್ಗವನ್ನು ಅಂಗೀಕರಿಸಿದ್ದೀರಿ. ಆ ಮಾರ್ಗ ಬೇರೆ ಅಲ್ಲ. ಯೇಸು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆ ಮಾರ್ಗ ನಿಮ್ಮ ಬಳಿ, ಆ ಮಾರ್ಗದಲ್ಲಿ ನಡೆಯುವಂತ ಅವಕಾಶ, ನೀವು ಆ ಮಾರ್ಗದಲ್ಲಿ ನಡೆದ್ರೆ ಆ ಮಾರ್ಗ ನಿಮ್ಮ ಬಳಿಗೆ ಬಂದದ್ದು. ನಾವು ಎಲ್ಲಿಗಾದ್ರೂ ಹೋಗುವಾಗ ಅಡ್ರೆಸ್ ಕೇಳ್ತೇವೆ, ಇಂದು ಒಂದು ಮಾರ್ಗ ಒಡೆಬೋಪುನು ಅಂತ, ಈ ಮಾರ್ಗ ಎಲ್ಲಿಗೆ ಹೋಗ್ತದೆ ಅಂತ. ಮಾರ್ಗ ಎಲ್ಲಿ ಹೋಗುದಿಲ್ಲ, ಮಾರ್ಗ ಇಲ್ಲೇ ಇರ್ತದೆ, ನಿಮಗೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತೇವೆ ನಾವು. ಯಾರಾದ್ರೂ ಕೇಳಿದ್ರೆ ನಾನು ಹಾಗೆ ಹೇಳ್ತೇನೆ, ಮಾರ್ಗ ಇಲ್ಲೇ ಇರ್ತದೆ, ನಿಮಗೆ ಎಲ್ಲಿಗೆ ಹೋಗ್ಬೇಕು? ನನಗೆ ಇಂಥ ಸ್ಥಳಕ್ಕೆ ಹೋಗ್ಬೇಕು, ನನಗೆ ಉಡುಪಿಗೆ ವಾ, ಇಲ್ಲಿ ಈಗ ರೈಟಿಗೆ ಹೋಗಿ ಲೆಫ್ಟಿಗೆ ಹೋಗಿ ಎಲ್ಲಿ ಸಿಗ್ತದೆ ಸೀದಾ ಹೋಗಿ ಅಂತ. ಸ್ಟ್ರೈಟ್ ಹೋಗಿ ಒಂದೇ ರಸ್ತೆ ಸೀದಾ ಉಡುಪಿಗೆ ಹೋಗ್ತದೆ. ನೀವು ಅದರಲ್ಲಿ ಉಡುಪಿಗೆ ಹೋಗ್ತೀರಿ, ನಿಮ್ಮನ್ನು ಅದು ಉಡುಪಿಗೆ ಸೇರ್ತದೆ ನೀವು ಹೋಗುವಾಗ. ಎಸ್, ಇವತ್ತು ನಾವು ಮಾರ್ಗದಲ್ಲಿ ನಡೆಯಬೇಕು. ಬಟ್ ನಾವು ರಕ್ಷಣೆ ಹೊಂದಿದಾಗ ಮಾರ್ಗವಾಗಿರುವ ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬಂದ, ನಮಗೆ ಆ ಮಾರ್ಗವನ್ನು ತೋರಿಸಿಕೊಟ್ಟ, ಆ ಮಾರ್ಗದಲ್ಲಿ ನಾವು ಸೇರಿದೆವು. ಇವತ್ತು ಆ ಮಾರ್ಗದಲ್ಲಿ ನಡೆಯುವಂತೆ ದೇವರು ತನ್ನ ಮಾರ್ಗವಾಗಿರುವ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಯಾವಾಗ ಆ ಮಾರ್ಗದಲ್ಲಿ ನಡೆಯುತ್ತೇವ, ಆಗ ನಮ್ಮ ಸೋಲ್, ನಮ್ಮ ಪ್ರಾಣಕ್ಕೆ ವಿಶ್ರಾಂತಿ. ನಮ್ಮ ಪ್ರಾಣವು ಹೋಗುವುದಿಲ್ಲ, ಇರ್ತದೆ. ನಮ್ಮ ಮನಸ್ಸು ಉಲ್ಲಾಸಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹರ್ಷಗೊಳ್ಳುತ್ತದೆ. ಹೃದಯದಲ್ಲಿ ಹರ್ಷ ಬರುವಾಗ ಮನಸ್ಸಿನಲ್ಲಿ ಉಲ್ಲಾಸ, ಆತ್ಮದಲ್ಲಿ ಹರ್ಷಗೊಳ್ಳುವಾಗ ಮನಸ್ಸಿನಲ್ಲಿ ಉಲ್ಲಾಸ ಆಗ್ತದೆ. ನಮ್ಮ ಪ್ರಾಣಕ್ಕೆ ಆ ಮಾರ್ಗ ನಮ್ಮ ಪ್ರಾಣಕ್ಕೆ ವಿಶ್ರಾಂತಿಯನ್ನು ಕೊಡುತ್ತದೆ. ನನ್ನ ಪ್ರಿಯ ದೇವಜನರೇ, ಪ್ರಾಣಕ್ಕೆ ವಿಶ್ರಾಂತಿಯನ್ನು ಕೊಡುತ್ತದೆ. ಒಂದು ಮಾತು ನಾನು ಹೇಳಿ ಮುಗಿಸ್ತೇನೆ. 7ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಇದು ಲೂಕದಲ್ಲಿ ಕೂಡ ಇದೆ. ಇಕ್ಕಟ್ಟಾದ ಅದು ನಾಳೆ ಬಿಡಿಸ್ತೇನೆ. ಒಂದು ಮಾತು ಇದೆ ಹೇಳಲಿಕ್ಕೆ. 14ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 4 ಮತ್ತು 5. ಅಲ್ಲಿ ಇವನು ಕೇಳ್ತಾನೆ, ಯಾರು? ತೋಮ ಒಂದು ಮಾತು ಕೇಳ್ತಾನೆ. ತೋಮದೆಲ್ಲ ಕೊಸ್ತ ನಿಂತದೆ. 14ನೇ ಅಧ್ಯಾಯ ನಾಳೆ ನಾವು ಡಿಯಟೋರ್ನಮಿ ಮತ್ತು ಏಷಯದಲ್ಲಿ ಸ್ವಲ್ಪ ಧ್ಯಾನ ಮಾಡುವ. ಒಳ್ಳೆ ಒಳ್ಳೆಯ ವಿಚಾರಗಳು ಅದರಲ್ಲಿದೆ, ಒಳ್ಳೆಯ ಜೀವ ಕೊಡುವಂಥ ಮಾತುಗಳು ಅದರಲ್ಲಿದೆ. ಅದನ್ನು ನಾವು ಧ್ಯಾನ ಮಾಡುವ. 14ನೇ ಅಧ್ಯಾಯ 4 ಮತ್ತು 5. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳೋಣ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ನಾನು ಹೋಗುವ ಸ್ಥಳದ ಮಾರ್ಗ ನಿಮಗೆ ತಿಳಿದದೆ ಎಂದು ಹೇಳಿದನು. ಇದು ಯೇಸು ಹೇಳಿದ್ದು. ಆಗ ತೋಮ ಕೇಳ್ತಾನೆ, ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವೇ ಹೇಗೆ ತಿಳಿದಿತ್ತು ಎಂದು ಕೇಳಲು, ಈ ಒಡೆ ಪೋಪರ್ ಬಂದು ಎಂಗ್ಲೆ ಗೊತ್ತಿಜ್ಜಿ ಬೊಕ್ಕ ಎಂಗ್ಲೆಗೆ ಆ ಮಾರ್ಗ ಎಂಚ ಗೊತ್ತಾಪನಿ ಆಯ್ಕೆ ಯೇಸು ಬಂದ್ಪೇರು, ತೋಮ ಯಾನೇ ಮಾರ್ಗ, ಯಾನೇ ಸತ್ಯ, ಯಾನೇ ಜೀವ ಅದು ಒಳ್ಳೆ. ಯೇಸು ಹೇಳ್ತಾರೆ, ತೋಮನೇ, ಆ ಮಾರ್ಗ ಬೇರೆ ಯಾವುದೂ ಅಲ್ಲ, ನಾನೇ ಆ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನನ್ನ ಪ್ರಿಯ ದೇವಜನರು, ಯಾರೆಲ್ಲ ಕೇಳ್ತಾ ಇದ್ದೀರಿ, ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರ ಬಳಿಗೆ ಬರಲಿಕ್ಕೆ ಯಾವ ಮಾರ್ಗ ಇಲ್ಲ. ತಿರುಗಿ ಹೇಳ್ತೇನೆ, ಒಂದೇ ಒಂದು ಮಾರ್ಗ, ಅದು ನಮ್ಮ ಕರ್ತನಾದ ಯೇಸುವೇ ಆ ಮಾರ್ಗವಾಗಿದ್ದಾನೆ. ತಂದೆಯ ಬಳಿಗೆ ಒಬ್ಬ ಯೇಸುವನ್ನು ಅಂಗೀಕರಿಸದಿದ್ದರೆ ಆ ತಂದೆಗೆ ಮಗನಾಗಿ ಹುಟ್ಟುವುದಿಲ್ಲ. ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕರಿಸದಿದ್ದರೆ ನಿತ್ಯ ಜೀವವನ್ನು ಹೊಂದುವುದಿಲ್ಲ, ನಿತ್ಯ ಜೀವವನ್ನು ಪ್ರವೇಶಿಸುವುದಿಲ್ಲ, ಸೇರುವುದೂ ಇಲ್ಲ, ನಿತ್ಯ ಜೀವವನ್ನು ನೋಡುವುದಿಲ್ಲ, ನಿತ್ಯ ಜೀವಕ್ಕೆ ಹೋಗುವುದೂ ಇಲ್ಲ. ಎಲ್ಲದಕ್ಕೆ ಭೂಮಿ ಆಕಾಶ ಉಂಟು ಮಾಡಿದಂಥ ಸರ್ವಶಕ್ತನಾಗಿರುವ ಸೃಷ್ಟಿಕರ್ತನಾಗಿರುವ ದೇವರು, ಆತನು ಒಬ್ಬ ವ್ಯಕ್ತಿಗೆ ತಂದೆ ಆಗಬೇಕಿದ್ರೆ,
ಆ ದೇವರಿಂದ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಮಾರ್ಗ ಒಬ್ಬನೇ, ಯೇಸು ಮಾತ್ರ. ಆ ಯೇಸುವನ್ನು ಅಂಗೀಕರಿಸಿದಾಗ, ಆ ಮಾರ್ಗವನ್ನು ಸ್ವೀಕರಿಸಿದಾಗ, ಆ ಮಾರ್ಗದ ಮೂಲಕವಾಗಿ ತಂದೆಗೆ ಮಗ ಆಗಿ ಹುಟ್ಟುತ್ತಾನೆ. ತಂದೆ ಇರುವ ಸ್ಥಳದಲ್ಲಿ ಆತನು ಇರ್ತಾನೆ, ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾನೆ, ನಿತ್ಯ ಜೀವವನ್ನು ನೋಡುತ್ತಾನೆ, ಅನುಭವಿಸುತ್ತಾನೆ, ನಿತ್ಯ ಜೀವದಲ್ಲಿ ನಡೆಯುತ್ತಾನೆ. ಆ ನಿತ್ಯ ಜೀವದ ಮಾರ್ಗದಲ್ಲಿ ಆತನು ನಡೆಯುತ್ತಾನೆ. ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ. ಇದು ನನಗೆ ದೇವರಾತ್ಮನು ತನ್ನ ವಾಕ್ಯದ ಮೂಲಕ ಸತ್ಯವೇದದಲ್ಲಿ ಬರೆದಿದ್ದಾನೆ, ನನಗೆ ತಿಳಿಸಿದ್ದಾನೆ, ಪ್ರಕಟಿಸಿದ್ದಾನೆ. ಅದಕ್ಕೋಸ್ಕರ ಆ ಯೇಸುವ ಮಾರ್ಗವಾಗಿರುವ ಯೇಸುವನ್ನು ಅಂಗೀಕರಿಸಿದ್ದಕ್ಕೆ ನಾನು ಪರಲೋಕದಲ್ಲಿ ಇರುವ ತಂದೆಯಾದ ದೇವರಿಗೆ ಮಗನಾಗಿ ಹುಟ್ಟಿದ್ದೇನೆ ಮತ್ತು ನಿತ್ಯ ಜೀವವನ್ನು ಹೊಂದಿದ್ದೇನೆ. ನಾಳ್ದು ಕರ್ತನು ಬರುವಾಗ ರ್ಯಾಪ್ಚರ್ ಆಗ್ತೇನೆಂಬ ಭರವಸೆ ನನಗೆ ಇದೆ. ಆ ಭರವಸೆಯಲ್ಲಿ ಜೀವಿಸ್ತಾ ಇದ್ದೇನೆ. ಎಲ್ಲ ಕಚರಗಳು ಯಾವುದು ಇಲ್ಲ. ದೇವರು ನನ್ನ ಎಲ್ಲ ಮಂಡೆಯಲ್ಲಿರುವ ಕಚರಗಳನ್ನು ಕೂಡ ಕ್ಲಿಯರ್ ಮಾಡಿದ್ದಾನೆ. ಆತನ ವಾಕ್ಯದಿಂದ ನನ್ನ ಮೈಂಡನ್ನು ರಿನ್ಯೂ ಮಾಡಿದ್ದಾನೆ. ನಾನು ನಂಬುತ್ತೇನೆ ನಿಮ್ಮನ್ನು ಕೂಡ ಆತನ ವಾಕ್ಯದ ಮೂಲಕವಾಗಿ ನಿಮ್ಮ ಮೈಂಡ್ ರಿನ್ಯೂ ಆಗಿದೆ ಎಂಬುದಾಗಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಕೂಡ ಹೆಚ್ಚಿನ ಆಶೀರ್ವಾದದಲ್ಲಿ ನಡೆಯಿರಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಕೊಂಡು ಹೋಗುತ್ತದೆ. ವಿವೇಕಿಗೆ ಮಾತ್ರ ಜೀವದ ಮಾರ್ಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಆ ಜೀವದ ಮಾರ್ಗವನ್ನು ಅವನು ಅಂಡರ್ಸ್ಟ್ಯಾಂಡ್ ಮಾಡಿ ಅದರಲ್ಲಿ ನಡೀತಾನೆ. ಆಗ ಆ ಜೀವದ ಮಾರ್ಗವು ಅವನನ್ನು ಪ್ರಮೋಟ್ ಮಾಡುತ್ತಲೇ ಇರುತ್ತದೆ. ನನ್ನ ಪ್ರಿಯ ದೇವಜನರೇ, ಈ ಒಂದು ಸತ್ಯಾಂಶವನ್ನು ತಿಳ್ಕೊಳ್ಳಿರಿ. ಆತನ ಮಾರ್ಗದಲ್ಲಿ ನಾವು ನಡೆಯೋಣ. ಆತನ ಮಾರ್ಗವನ್ನು ಇತರಿಗೂ ತೋರಿಸೋಣ. ಆ ಮಾರ್ಗದಲ್ಲಿ ಇತರನ್ನು ನಡೆಯುವಂತೆ ನಾವು ನಡೆಸೋಣ. ದೇವರು ನಿಮ್ಮ ಸಂಗಡ ಇದ್ದಾನೆ. ಕಮ್ ಆನ್, ಗಾಡ್ ಬ್ಲೆಸ್ ಯು. ಅರೈಸ್ ಅಂಡ್ ಶೈನ್. ಗುಡ್ ಮಾರ್ನಿಂಗ್ ಆ್ಯಂಡ್ ಬ್ಲೆಸ್ಡ್ ಮಾರ್ನಿಂಗ್. ನಿಮ್ಮನ್ನು ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. 105ನೇ ಕೀರ್ತನೆ 24ನೇ ವಚನ ಹೇಳ್ತದೆ, ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರ ಶತ್ರುಗಳಿಗಿಂತ ಅವರನ್ನು ಬಲಿಷ್ಠರನ್ನಾಗಿ ಮಾಡಿದ್ದಾನೆ. ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರ ಶತ್ರುಗಳಿಗಿಂತ ಬಲಿಷ್ಠರನ್ನಾಗಿ ಮಾಡಿದ್ದಾನೆ. ಈ ಪ್ರವಾದನೆ ಮಾತು ನಿಮ್ಮ ಎಲ್ಲರನ್ನು ಮೇಲಕ್ಕೆತ್ತಲಿ. ಬ್ಲೆಸ್ ಯು. ಬಾಯ್ ಬಾಯ್.